ವರುಣನ ಅಬ್ಬರಕ್ಕೆ ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿತವಾಗಿದೆ. ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದವರಿಗೆ ಶೋಧ ಮುಂದುವರಿದಿದೆ. ಇನ್ನು ಮಣ್ಣಿನಡಿ ಬೆನ್ಸ್ ಕಾರ್ ಸಿಲುಕಿರುವ ಬಗ್ಗೆ ಜಿಪಿಎಸ್ನಲ್ಲಿ ಸುಳಿವು ಸಿಕ್ಕಿದೆ. ಈ ಸುದ್ದಿಗಳನ್ನು ನೋಡೋಣ. ಮೃತ್ಯು ಗುಡ್ಡ ನ್ಯೂಸ್ ಟಾಪ್ 9ನಲ್ಲಿ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶಿರೂರು ಬಳಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಮಂಗಳವಾರ ಘೋರ ದುರಂತ ಸಂಭವಿಸಿತ್ತು. ದಿಢೀರ್ ಅಂತ ಗುಡ್ಡ ಕುಸಿತ ಆಗಿದ್ರಿಂದ ಗ್ಯಾಸ್ ಟ್ಯಾಂಕರ್, ಲಾರಿ ಹಾಗೂ 2 ಹೋಟೆಲ್ಗಳು ಗಂಗಾವತಿ ನದಿಯಲ್ಲಿ ಕೊಚ್ಚಿ ಹೋಗಿದ್ವು. ಹೋಟೆಲ್ನಲ್ಲಿ ಇದ್ದವರು, ಲಾರಿ, ಕಾರ್ನಲ್ಲಿ ಇದ್ದವರು ಸೇರಿದಂತೆ 20ಕ್ಕೂ ಹೆಚ್ಚು ಜನ ಮಣ್ಣಿನಡಿ ಸಿಲುಕಿ ನಾಪತ್ತೆಯಾಗಿರೋ ಶಂಕೆಯಿದೆ. ಇದುವರೆಗೂ 4 ಮೃತದೇಹ ಪತ್ತೆಯಾಗಿದೆ. ಹೋಟೆಲ್ ಮಾಲೀಕ ಲಕ್ಷ್ಮಣ ನಾಯ್ಕ್, ಪತ್ನಿ ಶಾಂತಿ, ಪುತ್ರ ರೋಷನ್, ಟ್ರಕ್ ಚಾಲಕನ ಶವ ಗೋಕರ್ಣ ಸಮೀಪ ಪತ್ತೆಯಾಗಿವೆ. ಶಿರೂರಿನಲ್ಲಿ ಗುಡ್ಡ ಎಷ್ಟರ ಮಟ್ಟಿಗೆ ಕುಸಿತವಾಗಿದೆ ಅಂದ್ರೆ ರಸ್ತೆ ದಾಟಿ ನದಿಯಲ್ಲೇ 500 ಮೀಟರ್ನವರೆಗೂ ಮಣ್ಣು ಜಾರಿದೆ. ಗಂಗಾವಳಿ ನದಿಯಲ್ಲಿ ಮಿನಿಗುಡ್ಡವೇ ನಿರ್ಮಾಣವಾಗಿದೆ. ಇನ್ನು ಗುಡ್ಡ ಕುಸಿತದ ಮಣ್ಣಿನಡಿಯಲ್ಲಿ ಬೆನ್ಸ್ ಕಾರೊಂದು ಇರೋದು ಗೊತ್ತಾಗಿದೆ. ಜಿಪಿಎಸ್ ಮೂಲಕ ಕಾರಿನ ಸುಳಿವು ಸಿಕ್ಕಿದೆ. ಶಿರೂರು ಬಳಿ ಗುಡ್ಡ ಕುಸಿತದ ತೀವ್ರತೆ ಎಷ್ಟಿತ್ತು ಅಂದ್ರೆ ಸಾವಿರಾರು ಟನ್ ಮಣ್ಣು ಗಂಗಾವಳಿ ನದಿ ಸೇರ್ತಾ ಇದ್ದಂತೆ ಮಿನಿ ಸುನಾಮಿಯೇ ಸೃಷ್ಟಿಯಾಗಿತ್ತು. ನದಿಯ ಆ ಕಡೆ ಬದಿಯಲ್ಲಿದ್ದ 2 ಮನೆಗಳು ಸಂಪೂರ್ಣ ನೆಲಸಮವಾಗಿವೆ. ಮನೆಯಲ್ಲಿದ್ದ 6 ಮಂದಿ ಬಚಾವಾಗಿದ್ರೆ ವೃದ್ಧೆ ನಾಪತ್ತೆಯಾಗಿದ್ದಾರೆ. ನಿಮ್ಗೆ ತೋರಿಸ್ತೀವಿ. ಯಾಕಂದ್ರೆ ಈಗ ಗುಡ್ಡ ಕುಸಿತ ಆದ ಹಿನ್ನೆಲೆಯಲ್ಲಿ ಒಂದು ಕಡೆಗೆ ರಾಷ್ಟ್ರೀಯ ಹೆದ್ದಾರಿ 66 ಪೂರ್ತಿಯಾಗಿ ಗುಡ್ಡದಂತೆ ಆಗಿದೆ. ಅಷ್ಟೇ ಅಲ್ಲದೆ ಗುಡ್ಡ ಕುಸಿದ ರಭಸ ಎಷ್ಟರ ಮಟ್ಟಿಗೆ ಇತ್ತು ಎಂಬುದನ್ನು ನಾವು ತೋರಿಸ್ತೀವಿ. ಒಂದು ಕಡೆ ಗುಡ್ಡ ಕುಸಿತ ಆದರೆ ನಡುವೆ ನದಿ ಇದೆ. ಸುಮಾರು ಒಂದು 500 ಮೀಟರ್ ಆ ಕಡೆ ಒಂದು ಮನೆ ಇತ್ತು. ಆ ಮನೆಯಲ್ಲಿರುವಂತಹ ವೃದ್ಧೆ ಒಬ್ಳು ಸಾವನ್ನಪ್ಪಿದ್ದಾಳೆ. ಆ ಹಿನ್ನೆಲೆಯಲ್ಲಿ ಅಷ್ಟೇ ಅಲ್ಲದೆ ನದಿಯಲ್ಲಿಯೇ ಒಂದು ಗುಡ್ಡದಂತೆ ಆಗಿದೆ. ಶಿರೂರು ಬಳಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿತದಲ್ಲಿ ಮೃತಪಟ್ಟ 3 ಕುಟುಂಬದವರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದೆ. ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ನಿನ್ನೆ ಅಂಕೋಲಾ ಪ್ರವಾಸಿ ಮಂದಿರದಲ್ಲಿ ಪರಿಹಾರದ ಚೆಕ್ ವಿತರಿಸಿದರು. ಗುಡ್ಡ ಕುಸಿತ ಘಟನೆ ಸಂಭವಿಸಿದ ಅಂಕೋಲಾ ತಾಲೂಕಿನ ಉಳುವರೆ ಗ್ರಾಮಕ್ಕೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಮತ್ತು ಸ್ಥಳೀಯ ಶಾಸಕ ಸತೀಶ್ ಶೈಲ್ ಭೇಟಿ ನೀಡಿದ್ರು. ಮನೆ ಕಳೆದುಕೊಂಡ 3 ಕುಟುಂಬಕ್ಕೆ ಪರಿಹಾರದ ಚೆಕ್ ವಿತರಿಸಿದ್ರು. ಮನೆ ಕಳೆದುಕೊಂಡವರಿಗೆ ಮನೆ ಕಟ್ಟಿಸಿಕೊಡುವ ಭರವಸೆ ನೀಡಿದ್ರು. ಅಲ್ಲದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ 14 ಜನರಿಗೆ ತಲಾ 1 ಲಕ್ಷ ಪರಿಹಾರ, ಮೀನುಗಾರರಿಗೆ ಹೊಸ ಸಲಕರಣೆಗಳನ್ನ ಕೊಡಿಸುವ ಭರವಸೆ ನೀಡಿದ್ರು. ಈಗ ಸರ್ಕಾರದ ವತಿಯಿಂದ ಮಾನ್ಯ ಸಚಿವರು ಸಹ ಬಂದಿದ್ದಾರೆ. ನಾವು ಅವರಿಗೆ ಮನೆ ಕಳ್ಕೊಂಡವರಿಗೆ 5 ಲಕ್ಷ ರೂಪಾಯಿ ಅನ್ನ ಕೊಡ್ತೀವಿ. ಅದರೊಳಗೆ 1,20,000 ತುರ್ತಾಗಿ ಆಲ್ರೆಡಿ ಈಗ ರಿಲೀಸ್ ಮಾಡಿದ್ದೇವೆ. ಅವರು ಬಾಡಿಗೆ ಅಥವಾ ಏನಾದರೂ ಒಂದು ತಗೊಳ್ಳಿಕ್ಕೆ. ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ನಾಪತ್ತೆಯಾದವರಿಗೆ ಶೋಧ ಕಾರ್ಯ 3ನೇ ದಿನವೂ ಮುಂದುವರೆದಿದೆ. ನಿನ್ನೆ ಸಂಜೆ ವೇಳೆಗೆ ರಾಷ್ಟ್ರೀಯ ಹೆದ್ದಾರಿ ಮೇಲಿನ ಮಣ್ಣು ತೆರವು ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿತ್ತು. ಇಂದು ಬೆಳಗ್ಗೆ 6 ಗಂಟೆಯಿಂದ ಮತ್ತೆ ಕಾರ್ಯಾಚರಣೆ ಮುಂದುವರಿಯಲಿದೆ. ಇನ್ನು 200 ಮೀಟರ್ ಮಣ್ಣು ತೆರವು ಕಾರ್ಯ ಬಾಕಿ ಉಳಿದಿದೆ. ನಿನ್ನೆ ಕೇವಲ 100 ಮೀಟರ್ ಮಣ್ಣು ತೆರವು ಕಾರ್ಯ ನಡೆದಿದೆ. ಶಿರೂರು ಗುಡ್ಡ ಕುಸಿತ ದುರಂತ ದಿನಕ್ಕೊಂದು ಕಣ್ಣೀರ ಕಥೆಗಳಿಗೆ ಸಾಕ್ಷಿಯಾಗ್ತಿದೆ. ಗುಡ್ಡ ಕುಸಿತದಲ್ಲಿ ಚಾಲಕನ ಸಮೇತ ಟಿಂಬರ್ ಲಾರಿ ನಾಪತ್ತೆಯಾಗಿದೆ ಎಂದು ಲಾರಿ ಮಾಲೀಕ ಮೊಬೈನ್ ಅನ್ನೋರು ಅಳಲು ತೋಡಿಕೊಂಡಿದ್ದಾರೆ. ಮಂಗಳವಾರ ಬೆಳಗ್ಗೆ 11 ಗಂಟೆಗಿಂತ ಕೇರಳ ಮೂಲದ ನಮ್ಮ ಲಾರಿ ಚಾಲಕ ಅರ್ಜುನ್ ನಾಪತ್ತೆಯಾಗಿದ್ದಾನೆ. ಜಿಪಿಎಸ್ನಲ್ಲಿ ಗುಡ್ಡ ಕುಸಿತದ ಸ್ಥಳದಲ್ಲೇ ಲಾರಿ ಇದೆ ಎಂದು ತೋರಿಸ್ತಾ ಇದೆ. ಆದರೆ ಪೊಲೀಸರು ನಾವು ದೂರು ನೀಡಿದ್ರೂ ಕೇರ್ ಮಾಡ್ತಿಲ್ಲ ಎಂದು ಮೊಬೈನ್ ಆರೋಪಿಸಿದ್ದಾರೆ. ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ಗ್ಯಾಸ್ ಟ್ಯಾಂಕರ್ ಕೂಡ ಸಿಲುಕಿದ್ದು ಗಂಗಾವಳಿ ನದಿಗೆ ಬಿದ್ದಿದೆ. ನದಿಯಲ್ಲಿ ಇರೋ ಗ್ಯಾಸ್ ಟ್ಯಾಂಕರ್ ಹೊರಗೆ ತೆಗೆಯೋದು ಸವಾಲಾಗಿದೆ. ಸದ್ಯಕ್ಕೆ ಗ್ಯಾಸ್ ಟ್ಯಾಂಕರ್ನಿಂದ ಗ್ಯಾಸ್ ಲೀಕ್ ಆಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಆದರೆ ಟ್ಯಾಂಕರ್ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಮುಂದೆ ಬಂಡೆಗೆ ಅಪ್ಪಳಿಸುವ ಆತಂಕ ಎದುರಾಗಿದೆ. ನಿನ್ನೆ ನದಿಯ ನೀರಿನ ರಭಸಕ್ಕೆ ಸುಮಾರು 6 ಕಿಲೋಮೀಟರ್ ಟ್ಯಾಂಕರ್ ಕೊಚ್ಚಿ ಹೋಗಿದೆ. ಶಿರೂರ ಬಳಿಯಿಂದ ಸಡಗಗೆರೆ ಗ್ರಾಮದ ಬಳಿ ಕೊಚ್ಚಿ ಹೋಗಿದೆ. ಸದ್ಯ ಅಲ್ಲೇ ಹೂತುಕೊಂಡು ನಿಂತಿದೆ. ಹೀಗಾಗಿ ಎನ್ಡಿಆರ್ಎಫ್ ತಂಡ ಟ್ಯಾಂಕರ್ ಅನ್ನ ಕಟ್ಟಿ ನಿಲ್ಲಿಸಲು ಯತ್ನಿಸಿದೆ.